ಪ್ರಧಾನಿ ನರೇಂದ್ರ ಮೋದಿ ಅವರ ಯುನೈಟೆಡ್ ಕಿಂಗ್ಡಮ್ನ ಇತ್ತೀಚಿನ ಭೇಟಿ ಭಾರತ ಯುಕೆ ಸಂಬಂಧಗಳಲ್ಲಿ ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿದೆ. ಅದು ಬಹು ನಿರೀಕ್ಷಿತ ಮುಕ್ತ ವ್ಯಾಪಾರ ಮುಕ್ತಾಯದ ಹಂತದಲ್ಲಿರುವಾಗ ಈ ಭೇಟಿ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಗಾಢವಾಗಿಸುವ ಗುರಿಯನ್ನು ಕೂಡ ಹೊಂದಿದೆ. ಆದರೆ ಈ ಭೇಟಿಯು ಭಾವನಾತ್ಮಕ ತೀವ್ರತೆಯನ್ನು ಒದಗಿಸಿದ್ದು ಲಂಡನ್ ಭಾರತೀಯ ವಲಸಿಗರು ಪ್ರಧಾನಿಯವರಿಗೆ ಹೃದಯ ಸ್ಪರ್ಶಿ ಸ್ವಾಗತ ಕೋರಿದ್ದಾರೆ. ಇನ್ನು ಲಂಡನ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆತ್ಮೀಯ ಸ್ವಾಗತ ನೀಡಲಾಯಿತು. ಈ ಸಮಯದಲ್ಲಿ ಅನಿವಾಸಿ ಭಾರತೀಯರು ಕೈಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಕೂಗುತ್ತಿದ್ದರು. ಈ ಕುರಿತು ಪ್ರಧಾನಿ ಮೋದಿ ಎಕ್ಸ್ ವೇದಿಕೆಯಲ್ಲಿ ಕೆಲವು ಚಿತ್ರಗಳನ್ನು ಹಂಚಿಕೊಂಡರು ಮತ್ತು ಬ್ರಿಟನ್ನಲ್ಲಿರುವಂತಹ ಭಾರತೀಯ ಸಮುದಾಯವು ನೀಡಿದ ಆತ್ಮೀಯ ಸ್ವಾಗತದಿಂದ ನಾನು ಭಾವೋದ್ರಿಕ್ತನಾಗಿದ್ದೇನೆ. ಭಾರತದ ಪ್ರಗತಿಯ ಬಗ್ಗೆ ಅವರ ಪ್ರೀತಿ ಮತ್ತು ಉತ್ಸಾಹ ನಿಜವಾಗಿಯೂ ಉತ್ತೇಜನಕಾರಿಯಾಗಿದೆ ಎಂದು ಬರೆದುಕೊಂಡಿದ್ದಾರೆ. ಇದು ಭಾರತೀಯ ವಲಸಿಗರಿಗೆ ಮತ್ತು ತಾಯ್ನಾಡಿನ ಬೆಳವಣಿಗೆಯ ಪ್ರಯಾಣಕ್ಕೆ ನಡುವಿನ ಆಳವಾದಂತಹ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ. ಇನ್ನು ಪ್ರಧಾನಿ ಮೋದಿ ತಮ್ಮ 2 ದಿನಗಳ ಲಂಡನ್ ಭೇಟಿಯ ಸಂದರ್ಭದಲ್ಲಿ ತಮ್ಮ 2 ರಾಷ್ಟ್ರಗಳ ಪ್ರವಾಸದ ಮೊದಲ ಹಂತದಲ್ಲಿ ಲಂಡನ್ಗೆ ಆಗಮಿಸಿದಾಗ ನೂರಾರು ಭಾರತೀಯ ಮೂಲದ ನಿವಾಸಿಗಳು ಉತ್ಸಾಹದಿಂದ ಅವರನ್ನು ಸ್ವಾಗತ ಮಾಡಿದರು. ಮೋದಿ ಸ್ವಾಗತದ ವೇಳೆ ಜನಸಮೂಹದ ಶಕ್ತಿ ಅಪಾರವಾಗಿತ್ತು. ಇನ್ನು ಸಾಲ್ಗಡ್ಡೆ ನಿಂತಂಥ ವಲಸಿಗರು ತಮ್ಮ ನಾಯಕನನ್ನು ನೋಡಲು, ನಮಸ್ಕರಿಸಲು ಮತ್ತು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಕಾತರದಿಂದ ಕಾಯ್ತಿದ್ರು. ಇನ್ನು ಯುಕೆಯಲ್ಲಿ ಭಾರತೀಯ ಸಮುದಾಯದಿಂದ ದೊರೆತಂಥ ಆತ್ಮೀಯ ಸ್ವಾಗತದಿಂದ ಭಾವುಕನಾಗಿದ್ದೇನೆ. ಭಾರತದ ಪ್ರಗತಿಯ ಬಗ್ಗೆ ಅವರ ಪ್ರೀತಿ ಮತ್ತು ಉತ್ಸಾಹ ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿದೆ ಎಂದು ಪ್ರಧಾನಿ ಮೋದಿ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಭೇಟಿಯ ಸಂದರ್ಭದಲ್ಲಿ ವಲಸಿಗರ ಉತ್ಸಾಹ ಮತ್ತು ಭಾವನಾತ್ಮಕ ಪ್ರತಿಕ್ರಿಯೆಗಳು ಭಾರತದೊಂದಿಗಿನ ಅವರ ಗಾಢವಾದ ಬಾಂಧವ್ಯವನ್ನು ಎತ್ತಿ ತೋರಿಸಿದವು. ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಲು ತುಂಬ ಸಂತೋಷವಾಗಿದೆ. ಅವರು ಬಹಳ ಮುಖ್ಯವಾದ ಕೆಲಸಕ್ಕಾಗಿ ಇಲ್ಲಿಗೆ ಬಂದಿದ್ದಾರೆ. ನಾವು ಅವರಿಗೆ ಮತ್ತು ಭಾರತಕ್ಕೆ ಶುಭ ಹಾರೈಸುತ್ತೇವೆ ಎಂದು ವಲಸಿಗರೊಬ್ಬರು ಪ್ರಧಾನಿಯನ್ನ ಕಂಡ ಕ್ಷಣವನ್ನು ಬಣ್ಣಿಸಿದರು. ಅಲ್ಲದೆ ಅವರಿಂದ ಆಶೀರ್ವಾದ ಪಡೆದ ಕ್ಷಣವನ್ನು ಕೂಡ ಇದುವರೆಗಿನ ಅತ್ಯುತ್ತಮ ಭಾವನೆ ಎಂದು ನೆನಪಿಸಿಕೊಂಡರು.